ಹರಿ ಓಂ. ಅಮ್ಮನ ಮಡಿಲು. ಇದು ಅಮ್ಮನಿಗಾಗಿ. ಕೆಲವು ಕಥೆಗಳು ನಮ್ಮನ್ನು ಅಳಿಸಲ್ಲ, ಅದರ ಒಳಗಿನಿಂದ ಮೌನಗೊಳಿಸ್ತವೆ. ಇದು ಅಂಥದ್ದೇ ಒಂದು ಕತೆ. ಇದು ಅಮ್ಮ ಮಗನ ಒಂದು ಕತೆ. ಇದು ನಮ್ಮೆಲ್ಲರ ಮನೆಯಲ್ಲಿ ನಡೆಯುವಂಥದ್ದು. ಬೆಂಗಳೂರು ಅವಸರದ ಜೀವನ. ರಸ್ತೆ ತುಂಬ ಟ್ರಾಫಿಕ್ಕು. ಎಲ್ಲ ಜನರು ಆಫೀಸಿಗೆ, ಸ್ಕೂಲ್ಗೆ ರೆಡಿ ಆಗ್ತಾ ಇರ್ತಾರೆ. ಹಂಗೆ ರೆಡಿಯಾಗೋ ಜನರಲ್ಲಿ ಒಬ್ಬ ಹುಡುಗನಿದ್ದು ಮೊಬೈಲ್ ರಿಂಗ್ ಆಗುತ್ತೆ. ಆರ ಫೋನ್ ಮೇಲೆ ಅಮ್ಮ ಅಂತ ಹೆಸರು ಬರುತ್ತೆ. ಅವನು ಅದನ್ನು ಸ್ವೀಕಾರ ಮಾಡಿ ಹೇಳಮ್ಮ ಅಂತ ಕೇಳ್ತಾನೆ. ಆ ಕಡೆಯಿಂದ ಅವರಮ್ಮ, ಕಂದ ತಿಂಡಿ ಆಯ್ತಾ ಅಂತ ಕೇಳ್ತಾರೆ. ಇಲ್ಲಮ್ಮ, ಅರ್ಜೆಂಟ್ ಮೀಟಿಂಗ್ ಇದೆ ಆಫೀಸಲ್ಲಿ, ಹೋಗ್ತಾ ಇದ್ದೀನಿ, ಆಮೇಲೆ ಕರೆ ಮಾಡ್ತೀನಿ ಅಂತ ಕಟ್ ಮಾಡ್ತಾನೆ. ಹಾಗೆ ಅವನು ಅರ್ಜೆಂಟಲ್ಲಿ ಆಫೀಸಿಗೆ ಹೋಗ್ತಾನೆ. ಹಳ್ಳೀಲಿ ಅಮ್ಮ ಇವನು ಫೋನ್ ಮಾಡ್ತಾನೆ ಅಂತ ಬಾಗ್ಲ ಹತ್ರ ಕೂತ್ಕೊಂಡು ಕಾಯ್ತಾ ಇರ್ತಾಳೆ ಫೋನ್ ಇಟ್ಕೊಂಡು. ಮಗ ಫೋನ್ ಮಾಡಲ್ಲ. ಅವನ ಮನಸ್ಸಲ್ಲೇ ತುಂಬ ಕೆಲಸ ಇರಬೇಕು, ಅವ್ನು ಫೋನ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನೆ ಇರ್ತಾಳೆ. ಮಾರನೇ ದಿನ ಮಗನಿಗೆ ಇಷ್ಟವಾದ ಎಲ್ಲ ತಿಂಡಿನ ಡಬ್ಬಿಲಿ ಮಾಡಿರ್ತಾಳೆ. ಅವನು ಬಂದರೆ ಅವನು ಖುಷಿ ಪಡ್ತಾನೆ, ಇದು ತಿಂತಾನೆ ಅಂತ. ಸಂಡೇ ಯಾವತ್ತೂ ಅವನು ಬರೋನು, ಭಾನುವಾರ ಅವನು ಬರ್ತಾನೆ. ಅವನು ಬರೋದನ್ನು ಗೊತ್ತಾಗಿ ಅವರಮ್ಮ ಬಾಗ್ಲಲ್ಲಿ ಕಾಯ್ತಾ ಕೂತಿರ್ತಾಳೆ. ಅವ್ರು ಬಂದ ತಕ್ಷಣ ನಗಾಡ್ಕೊಂಡು ಬಾಕಂದ ಅಂತ ಮನೆಯೊಳಗೆ ಕರ್ಕೊಂಡು ನೀರು ತಿಂಡಿಯನ್ನು ಕೊಡ್ತಾಳೆ. ಅವನು ತಿಂತಾನೆ. ಮಧ್ಯಾಹ್ನ ಆಯ್ತದೆ, ಊಟನೂ ಕೊಡ್ತಾಳೆ. ಅವನು ಊಟನ ಕೈಯಲ್ಲಿ ಫೋನ್ ಇಟ್ಕೊಂಡು ಫೋನನ್ನು ನೋಡ್ಕೊಂಡು ಊಟ ಮಾಡ್ತಾನೆ. ಅಮ್ಮ ಅವನ ಮುಖನ ನೋಡಿ ತುಂಬ ಸಂತೋಷ ಪಡ್ತಾಳೆ. ಸ್ವಲ್ಪ ಹೊತ್ತಾದಮೇಲೆ ಒಂದು ಮಾತು ಕೇಳಪ್ಪ ಕಂದ ಅಂತ ಕೇಳುವಾಗ ಹೇಳಮ್ಮ ಅಂತಾನೆ. ಊಟ ಆದಮೇಲೆ ಒಂದು 10 ನಿಮಿಷ ನನ್ನ ಜೊತೆ ಕೂತ್ಕೊಂಡು ಮಾತಾಡೋಕ್ಕಾಯ್ತದ ಅಂತ ಕೇಳ್ತಾಳೆ. ಆಗ ಮಗ ಹೇಳ್ತಾನೆ, ಅಮ್ಮ ಸ್ವಲ್ಪ ಕೆಲಸ ಇದೆ, ಆಮೇಲೆ ನಿನ್ನ ಹತ್ರ ಬಂದು ಮಾತಾಡ್ತೀನಿ ಅಂತ. ಅವಳು ಆಯಿತು ಕಂದ ಅಂತಾಳೆ. ಸಂಜೆ ಆಯ್ತದೆ. ಮನೆ ಮುಂದೆ ಅಮ್ಮ ಕೂತ್ಕೊಂಡು ಮಗನಿಗೋಸ್ಕರ ಬರ್ತಾನೆ, ಮಾತಾಡ್ತಾನೆ ಅಂತ ಕಾಯ್ತಾ ಇರ್ತಾಳೆ. ಅಲ್ಲಿ 2 ಚೇರ್ ಇರ್ತದೆ. ಒಂದಲ್ಲಿ ಅಮ್ಮ ಕೂತಿರ್ತಾಳೆ, ಒಂದು ಮಗನಿಗಾಗಿ ಕಾಯ್ತಾ ಇರ್ತದೆ. ರಾತ್ರಿ ಆದರೂ ಬರಲ್ಲ ಮಾತಾಡೋಕ್ಕೆ. ಆಯಿತು, ಅಮ್ಮ ಮನೆ ಒಳಗೆ ಹೋಗ್ತಾಳೆ. ರಾತ್ರಿ ಆಯ್ತದೆ. ಮಾರನೇ ದಿನ ಮಗ ಆಫೀಸಿಗೆ ಅಂತ ಬೆಂಗಳೂರಿಗೆ ರೆಡಿ ಆಯ್ತಾನೆ. ಅಮ್ಮ ಮಾಡಿಟ್ಟ ತಿಂಡಿನೆಲ್ಲ ಮಗನಿಗೆ ಕೊಟ್ಟು, ಇದು ತೊಗೊಂಡೋಗು ತಿನ್ನಪ್ಪ ಅಂತ ಕೊಡ್ತಾಳೆ. ಅವನು ಆಯ್ತಮ್ಮ ಅಂತ ಇಷ್ಟಪಟ್ಟ ತಿಂಡಿನೆಲ್ಲ ತೊಗೊಂಡು ಕಾರ್ನೊಳಗೆ ಕೂರ್ತಾನೆ. ಕೂಗಿ ಬೆಂಗಳೂರಿಗೆ ಹೊರಡ್ತಾನೆ. ಮಧ್ಯದಲ್ಲಿ ಅವನಿಗೆ ಹಸಿವಾಯ್ತದೆ. ಅವನ ಬ್ಯಾಗನ್ನು ಓಪನ್ ಮಾಡಿ ನೋಡ್ತಾನೆ. ಅವನಿಗೆ ಇಷ್ಟವಾದ ತಿಂಡಿಗಳು ಎಲ್ಲ ಇರ್ತದೆ. ಅದ್ರ ಜೊತೆಗೆ ಒಂದು ಲೆಟರ್ ಇರ್ತದೆ. ಅಮ್ಮ ಬರ್ತಿರ್ತಾರೆ. ಅಮ್ಮ ಹೀಗೆ ಬರ್ತಿರ್ತಾರೆ, ನೀ ತುಂಬ ದೊಡ್ಡವನಾಗಿದ್ದೀಯಪ್ಪ, ನಿನಗೆ ತುಂಬ ದೊಡ್ಡ ಕೆಲಸ ಇದೆ, ನಿನಗೆ ಸಮಯ ಇರಲ್ಲ, ಅದು ನನಗೆ ಗೊತ್ತು, ನನಗೆ ಹೆಮ್ಮೆಯೂ ಇದೆ. ಆದರೆ ಕೆಲಸ ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಂಗೆ 10 ನಿಮಿಷ ಕೂತ್ಕೊಂಡು ಒಂದು ಫೋನ್ ಮಾಡಪ್ಪ ಅಂತ, ನಂಗೆ ಅಷ್ಟೇ ಸಾಕು ಅಂತ. ಅವನು ಈ ಪತ್ರವನ್ನು ಓದಿ ಕಣ್ಣು ತುಂಬ ನೀರು ತುಂಬಿಕೊಂಡು ಮೊದಲನೇ ಬಾರಿಗೆ ಅಮ್ಮನ ಅರ್ಥ ಮಾಡ್ಕೊತಾನೆ. ಅಮ್ಮ ಯಾವತ್ತೂ ಏನನ್ನೂ ಕೇಳಲ್ಲ, ನನ್ನ ಹತ್ರ ಒಂದು 10 ನಿಮಿಷ ಮಾತ್ರ ಕೂತ್ಕೊಂಡು ಮಾತಾಡಪ್ಪ ಅಂತ ಕೇಳಿದ್ದಾರೆ ಅಂತ ಅಂದ್ಕೊಂಡು ಅವನು ಕಾರ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ವಾಪಸ್ಸು ಅವನ ಅಮ್ಮನ ಹತ್ರ ಹೊರಡ್ತಾನೆ. ಮನೆಗೆ ಬರ್ತಾನೆ. ಅಮ್ಮ ಇನ್ನೂ ಅಂಗಳದಲ್ಲಿ ಗಿಡಕ್ಕೆ ನೀರು ಹಾಕ್ತಾ ಇರ್ತಾಳೆ. ಅವನು ಏನೂ ಮಾತಾಡದೆ ಅಮ್ಮನ ಹಿಂದಿನಿಂದ ಗಟ್ಟಿಯಾಗಿ ತಪ್ಕೊತಾನೆ. ಅಮ್ಮ ಬೆಚ್ಚಿಬಿಟ್ಟು ಏನಾಯ್ತಪ್ಪ ಕಂದ ಅಂತ ಕೇಳುವಾಗ ಅವನು ತಲೆ ಆಡಿಸಿ, ಏನಿಲ್ಲಮ್ಮ, ಇವತ್ತು ನಿನ್ನ ಜೊತೆ ಕೂತ್ಕೊಂಡು 10 ನಿಮಿಷ ಮಾತಾಡೋಕ್ಕಿಂತ ಬಂದಿದ್ದೀನಿ ಅಂತ ಅಂದ. ಆ ದಿನ ಅವನಿಗೆ ಅರ್ಥ ಆಯ್ತದೆ, ಅಮ್ಮ ಏನೂ ಕೇಳಲ್ಲ, ನನ್ನಂದ್ರೆ 10 ನಿಮಿಷಕ್ಕೆ ಮಾತ್ರ ಕೂತ್ಕೊಂಡು ಮಾತಾಡು ಅಂತ ಹೇಳಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವರಿಬ್ಬರು 10 ನಿಮಿಷ ಅಲ್ಲ, ತುಂಬ ಹೊತ್ತು ಕೂತ್ಕೊಂಡು ಅಂಗಳದಲ್ಲಿ ಆ 2 ಕುರ್ಚಿ ಮೇಲೆ ಕೂತ್ಕೊಂಡು ಮಾತಾಡ್ತಾರೆ. ಅಮ್ಮ ಮೊದಲನೇ ಬಾರಿಗೆ ಆ ಕುರ್ಚಿನಲ್ಲಿ ಮಗ ಕೂತ್ಕೊಂಡು ಮಾತಾಡೋದನ್ನು ನೋಡಿ ತುಂಬ ಖುಷಿ ಪಡ್ತಾಳೆ. ಈ ಕತೆ ನೋಡಿದ್ದು ಕೇಳಿದ ಮೇಲೆ ನಿಮ್ಗೆ ಅರ್ಥ ಆಯ್ತದೆ ತಂದೆ ತಾಯಿದಿರು ಏನನ್ನ ಇಷ್ಟಪಡ್ತಾರೆ ಮಕ್ಕಳಿಂದ ಅಂತ.
ಒಳ್ಳೆಯ ಉಡುಗೊರೆನಲ್ಲ, ಸಮಯನ ಅಂತ. ಈ ಕಥೆಯನ್ನು ಕೇಳಿದ ತಕ್ಷಣ ನೀವು ತಮ್ಮ ತಮ್ಮ ತಂದೆ ತಾಯಿಯರಿಗೆ ಫೋನ್ ಮಾಡಿ ಒಂದೇ ಒಂದು ಮಾತನ್ನು ಕೇಳಿ ಪ್ರೀತಿಯಿಂದ, ಅಮ್ಮ ಊಟ ಆಯ್ತಾ, ನಾಷ್ಟ ಆಯ್ತಾ, ಏನು ಮಾಡ್ತಾ ಇದೆಯಾ, ಹುಷಾರಾಗಿದ್ಯಾ ಅಂತ ಕೇಳಿ ಸಾಕು. ಅದೇ ರೀತಿ ಅಪ್ಪನನ್ನು ಕೇಳಿ ಸಾಕು. ಪಕ್ಕದಲ್ಲೇ ಇದ್ದರೆ ಅವನ ಒಂದು ಸಂತೋಷದಿಂದ ಅಪ್ಪುಗೆ ಮಾಡಿ, ಅಮ್ಮ ಚೆನ್ನಾಗಿದೆಯಾ ಅಂತ. ಅವ್ರಿಗೆ ಇದರಿಂದ ಇನ್ನೇನು ಬೇಕಿಲ್ಲ. ಅದಾದಮೇಲೆ ಅವ್ರ ಕಣ್ಣುಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅವ್ರಿಗೆ ಏನು ಬೇಕು ಅಂತ. ಈ ಕಥೆಯೊಂದಿಗೆ ನಮಸ್ಕಾರ. ಮಡಿಲು ಮಮತೆಯಲ್ಲಿ, ಮಾತುಗಳಲ್ಲಿ ಮಮತೆ, ವಿಷಯದಲ್ಲಿ ಮೌಲ್ಯ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ನಿಮ್ಮ ಏನೇ